Divine Grace Igniter. ಆಗಮನ ಕಾಲವೆಂದರೆ ಕ್ರಿಸ್ತರ ಬರುವಿಕೆಗೆ ಅಥವಾ ಆಗಮನಕ್ಕಾಗಿ ಸಿದ್ಧರಾಗುವುದು ಎಂಬುದಾಗಿದೆ. ಆಗಮನ ಕಾಲದಲ್ಲಿ 3 ರೀತಿಯ ಯೇಸುಕ್ರಿಸ್ತರ ಆಗಮನಗಳನ್ನು ನಾವು ಕಾಣಬಹುದು. ಮೊದಲನೆಯ ಆಗಮನ ಕ್ರಿಸ್ಮಸ್. ನಮಗೆಲ್ಲ ತಿಳಿದಿರುವ ಹಾಗೆ ಲೋಕವನ್ನು ರಕ್ಷಿಸಲು ಯೇಸುಕ್ರಿಸ್ತನು ಮನುಷ್ಯನಾಗಿ ಹುಟ್ಟಿದ ಐತಿಹಾಸಿಕ ಘಟನೆಯ ನೆನಪು ಮಾಡಿಕೊಳ್ಳುವ ಮೊದಲನೆಯ ಆಗಮನವಾಗಿದೆ. ಎರಡನೆಯ ಆಗಮನ ಕಾಲದ ಅಂತ್ಯದಲ್ಲಿ. ಇದು ಭವಿಷ್ಯದಲ್ಲಿ ಯೇಸುಕ್ರಿಸ್ತನು ಲೋಕದ ನ್ಯಾಯ ತೀರ್ಪಿಗಾಗಿ ಮತ್ತೆ ಬರುವ ಎರಡನೆಯ ಆಗಮನವಾಗಿದೆ. ಈ ಆಗಮನವು ನಿರೀಕ್ಷೆ ಮತ್ತು ಜಾಗರೂಕತೆಯಿಂದ ಕಾಯುವ ಸಮಯದ ಆಗಮನವಾಗಿದೆ. ಮೂರನೆಯ ಆಗಮನ ದಿನನಿತ್ಯದ ಆಗಮನ. ಯೇಸುಕ್ರಿಸ್ತನು ಪ್ರತಿದಿನ ಪವಿತ್ರ ಬಲಿಪೂಜೆಯಲ್ಲಿ ಪರಮ ಪ್ರಸಾದದ ಮೂಲಕ ನಮ್ಮ ಹೃದಯಗಳಲ್ಲಿ ಬರುವ ಆಗಮನವಾಗಿದೆ. ಈ ನಿತ್ಯದ ಬರುವಿಕೆಗಾಗಿ ನಾವು ನಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಎರಡನೆಯದಾಗಿ ಆಗಮನ ಕಾಲವೆಂದರೆ ನಮ್ಮನ್ನೇ ನಾವು ಸಿದ್ಧ ಮಾಡಿಕೊಳ್ಳುವ ಕಾಲವಾಗಿದೆ. ಪ್ರಾಯಶ್ಚಿತ ಮತ್ತು ತ್ಯಾಗ. ಸಂತ ಯೋಹಾನರು ಬರೆದ ಶುಭ ಸಂದೇಶ ಅಧ್ಯಾಯ 2ರಲ್ಲಿ ನಾವು ಕಾಣಬಹುದು. ಗಲಿಲೆಯದ ಕಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಆ ಸಂದರ್ಭದಲ್ಲಿ ದ್ರಾಕ್ಷರಸ ಸಾಲದೆ ಹೋಯಿತು. ಆ ಒಂದು ಸ್ಥಳದಲ್ಲಿ ಕಲ್ಲು ಬಾಣೆಗಳಿದ್ದವು. ಯೇಸು ಸೇವಕರಿಗೆ, ಆ ಖಾಲಿ ಇರುವ ಕಲ್ಲು ಬಾಣೆಗಳಿಗೆ ನೀರು ತುಂಬಿರಿ ಎಂದರು. ಪ್ರಿಯರೇ, ಆ ಖಾಲಿ ಇದ್ದಂತಹ ಕಲ್ಲು ಬಾಣೆಗಳಂತೆ ಆಗಮನ ಕಾಲದಲ್ಲಿ ನಮ್ಮಲ್ಲಿರುವ ಸ್ವಾರ್ಥ ಮತ್ತು ಕೆಟ್ಟ ಆಲೋಚನೆಗಳಿಂದ ನಮ್ಮನ್ನು ಖಾಲಿ ಮಾಡಿಕೊಳ್ಳಬೇಕು. ಹೇಗೆ ಕಾನಾ ಊರಿನ ಕಲ್ಲು ಬಾಣೆಗಳು ಖಾಲಿಯಾದ ನಂತರ ದ್ರಾಕ್ಷಾರಸದಿಂದ ತುಂಬಿತೋ, ನಾವು ಸ್ವಾರ್ಥ ಮತ್ತು ಕೆಟ್ಟ ಆಲೋಚನೆಗಳಿಲ್ಲದೆ ಈ ಆಗಮನ ಕಾಲದಲ್ಲಿ ನಮ್ಮ ಹೃದಯಗಳನ್ನು ಖಾಲಿ ಇಟ್ಟುಕೊಂಡರೆ, ಹೇಗೆ ಯೇಸುಕ್ರಿಸ್ತರು ಖಾಲಿ ಇದ್ದ ಕಲ್ಲು ಬಾಣೆಗಳಿಗೆ ದ್ರಾಕ್ಷಾರಸದಿಂದ ತುಂಬಿದರೋ, ಅದೇ ರೀತಿಯಲ್ಲಿ ನಮ್ಮ ಖಾಲಿ ಇದ್ದ ಹೃದಯಗಳನ್ನು ಪವಿತ್ರಾತ್ಮರಿಂದ ತುಂಬುತ್ತಾರೆ. ಆಗಮನ ಕಾಲವನ್ನು ತಪಸ್ಸು ಕಾಲಕ್ಕೂ ಹೋಲಿಸಬಹುದಾಗಿದೆ. ಹೇಗೆ ತಪಸ್ಸು ಕಾಲದಲ್ಲಿ ಉಪವಾಸ ಮತ್ತು ಪ್ರಾರ್ಥನೆಯೇ ಪ್ರಾಯಶ್ಚಿತ್ತದ ಕಾಲವಾಗಿದೆಯೋ, ಆಗಮನ ಕಾಲವು ಒಂದು ಕಾಲದಲ್ಲಿ ಯೇಸುವಿನ ಜನನದ ಮುಂಚಿನ 40 ದಿನಗಳ ಉಪವಾಸವಾಗಿತ್ತು. ಮೂರನೆಯ ಭಾಗ ಆಗಮನ ಕಾಲದ ಪುಷ್ಪಗುಚ್ಛದ ಸಂಕೇತ. ಆಗಮನ ಕಾಲದಲ್ಲಿ ಇರಬೇಕಾದ ಮುಖ್ಯ ಅಲಂಕಾರವೆಂದರೆ ಆಗಮನ ಕಾಲದ ಪುಷ್ಪಗುಚ್ಛ. ಮೊದಲನೆಯದು ವೃತ್ತದ ಆಕಾರದಲ್ಲಿರುವುದು. ಇದರ ಸಂಕೇತ ನಿತ್ಯತ್ವ. ಇದು ದೇವರಿಗೆ ಆದಿ ಅಂತ್ಯವಿಲ್ಲ ಎಂಬುದನ್ನು ತಿಳಿಸುತ್ತದೆ. ಎರಡನೆಯದಾಗಿ ಮುಳ್ಳಿನ ಹಾಲಿ ಎಳೆಗಳು. ಮುಳ್ಳಿನ ಕಿರೀಟ ಕ್ರಿಸ್ತನು ಅನುಭವಿಸಿದ ಪಾಡುಗಳ ಸಂಕೇತ. ಮೂರನೆಯದು ನಿತ್ಯ ಹರಿದ್ವರ್ಣದ ಎಲೆಗಳು. ಸದಾ ಹಸಿರಾಗಿರುವ ಈ ಎಲೆಗಳು ಎಂದಿಗೂ ಸಾಯದ ಅಮರ ಜೀವವನ್ನು ಪ್ರತಿನಿಧಿಸುತ್ತದೆ. ನಾಲ್ಕನೆಯದು ಮೇಣದ ಬತ್ತಿಯ ಜ್ವಾಲೆ. ಕ್ರಿಸ್ತನು ಲೋಕದ ಬೆಳಕು. ಆತನ ಆಗಮನವು ಕತ್ತಲೆಯನ್ನು ಹೋಗಲಾಡಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಐದನೆಯದು ನೇರಳೆ ಮೇಣದ ಬತ್ತಿಗಳು. ಪಶ್ಚಾತ್ತಾಪ ಮತ್ತು ಕಾಯುವಿಕೆಯ ಸಂಕೇತವಾಗಿದೆ. ಗುಲಾಬಿ ಮೇಣದ ಬತ್ತಿಯು ಸಂತೋಷದ ಅಥವಾ ಕ್ರಿಸ್ತನ ಆಗಮನವು ಹತ್ತಿರವಾಗುತ್ತಿದೆ ಎಂಬುದನ್ನು ಸೂಚಿಸುತ್ತದೆ. ಪ್ರಿಯರೇ, ಆಗಮನ ಕಾಲವು ನಮಗೆ 2 ಪಾಠವನ್ನು ಕಲಿಸುತ್ತದೆ. ಯೇಸುಕ್ರಿಸ್ತರು ಮೊದಲ ಬಾರಿಗೆ ಬಂದಾಗ ಅರಸನಾದ ಹೆರೋದನು, ಧರ್ಮಶಾಸ್ತ್ರಿಗಳು ಕೂಡ ಸಿದ್ಧವಾಗಿರಲಿಲ್ಲ. ಅವರು ತಮ್ಮ ವ್ಯವಹಾರ
ಚಿಂತನೆಗಳಲ್ಲಿ ಮುಳುಗಿ ಹೋಗಿದ್ದರು. ಯೇಸು ಕ್ರಿಸ್ತರ ಆಗಮನಕ್ಕಾಗಿ ಸಿದ್ಧವಾಗಿದ್ದವರು ಎಂದರೆ ಮಾತೆ ಮರಿಯಮ್ಮನವರು, ಜೋಸೆಫರು, ಕುರುಬರು, ಜ್ಞಾನಿಗಳು. ನಾವು ಸಹ ಮಾತೆ ಮರಿಯಮ್ಮನವರಂತೆ, ಸಂತ ಜೋಸೆಫರಂತೆ ಯೇಸು ಕ್ರಿಸ್ತರ ಆಗಮನಕ್ಕಾಗಿ ಎಚ್ಚರಿಕೆಯಿಂದ ಇರಬೇಕು. ನಾವು ಆಧ್ಯಾತ್ಮಿಕತೆಯಲ್ಲಿ ನಿದ್ರಿಸದೆ ಯಾವಾಗಲೂ ಜಾಗರೂಕರಾಗಿ ಮತ್ತು ಯೇಸು ಕ್ರಿಸ್ತರ ಆಗಮನಕ್ಕಾಗಿ ಸಿದ್ಧವಿರಬೇಕು. ಎರಡನೆಯ ಪಾಠವೇನೆಂದರೆ, ಆಗಮನ ಕಾಲದಲ್ಲಿ ಪಶ್ಚಾತ್ತಾಪಪಟ್ಟ ಹೃದಯದಿಂದ ಇರಬೇಕು. ಆಗಮನ ಕಾಲ ಯೇಸು ನಮ್ಮ ಹೃದಯದಲ್ಲಿ ಬರಬೇಕಾದರೆ ಪಶ್ಚಾತ್ತಾಪದ ಹೃದಯದಿಂದ ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಪಟ್ಟು ಪಾಪ ನಿವೇದನೆ ಮಾಡಿದರೆ ಯೇಸು ದನದ ಕುಟಿಯಲ್ಲಿ ಹುಟ್ಟುವುದಕ್ಕಿಂತ ಹೆಚ್ಚಾಗಿ ಪಶ್ಚಾತ್ತಾಪಪಟ್ಟ ನಮ್ಮ ಹೃದಯದಲ್ಲಿ ಹುಟ್ಟುತ್ತಾರೆ. ಆಗಮನ ಕಾಲದ ಎರಡು ಮುಖ್ಯ ಭಾಗಗಳು. ಮೊದಲನೆಯ ಭಾಗವು ಡಿಸೆಂಬರ್ 16ರವರೆಗೆ ನಮ್ಮ ಆಲೋಚನೆಗಳನ್ನು ಮುಖ್ಯವಾಗಿ ಕ್ರಿಸ್ತನ ಎರಡನೇ ಆಗಮನದ ಕಡೆಗೆ ನಿರ್ದೇಶಿಸಲಾಗುತ್ತದೆ. ಕಾಲದ ಅಂತ್ಯದ ಬಗ್ಗೆ ಧ್ಯಾನಿಸುವ ಮೂಲಕ ನಮ್ಮ ಹೊಸ ವರ್ಷವನ್ನು ಪ್ರಾರಂಭಿಸುತ್ತೇವೆ. ಎರಡನೆಯ ಭಾಗ ಡಿಸೆಂಬರ್ 17ರಿಂದ ನಮ್ಮ ಗಮನವನ್ನು ಕ್ರಿಸ್ತನ ಜನನದ ಮೇಲೆ ಕೇಂದ್ರೀಕರಿಸಲಾಗುತ್ತದೆ. ಪ್ರಿಯರೇ, ಒಮ್ಮೆ ಅಂತೋಣಿ ಮತ್ತು ಸಂಗಡಿಗರು ಆಗಮನ ಕಾಲವು ಹತ್ತಿರವಾಗುತ್ತಿದ್ದಂತೆ ಕ್ರಿಸ್ಮಸ್ ಆಚರಣೆಗೆ ತಯಾರಿ ಮಾಡಲು ಸಿದ್ಧರಾಗುತ್ತಾರೆ. ವಿಪರ್ಯಾಸವೆಂದರೆ ಪ್ರೀತಿ ಇಲ್ಲದೆ, ಕ್ಷಮೆ ಇಲ್ಲದೆ ಜಗಳವಾಡಿ ಕ್ರಿಸ್ಮಸ್ ಆಚರಣೆಗೆ ಮುಂದಾಗುತ್ತಾರೆ. ಮೊದಲನೆಯ ವಾರದಲ್ಲಿ ಗೋದಲಿ ಕಟ್ಟಲು ಬೇಕಾಗುವ ಎಲ್ಲ ವಸ್ತುಗಳ ಖರೀದಿಯಲ್ಲಿ ಮಗ್ನರಾಗುತ್ತಾರೆ. ಎರಡನೆಯ ವಾರದಲ್ಲಿ ತನ್ನ ಗೆಳೆಯ ಗೆಳತಿಯನ್ನು ಸ್ವಾಗತಿಸುವುದರಲ್ಲಿ ಮಗ್ನರಾಗುತ್ತಾರೆ. ಮೂರನೆಯ ವಾರದಲ್ಲಿ ಕ್ರಿಸ್ಮಸ್ ಹತ್ತಿರವಾಗುತ್ತಂತೆ ಮನೆಯ ಸ್ವಚ್ಛತೆಯಲ್ಲಿ ಮಗ್ನರಾಗುತ್ತಾರೆ. ನಾಲ್ಕನೆಯ ವಾರದಲ್ಲಿ ಅಯ್ಯೋ, ನಾನು ಕ್ರಿಸ್ಮಸ್ ಆಚರಣೆಗೆ ಬಟ್ಟೆಯನ್ನು ಖರೀದಿಸಿಲ್ಲ ಎಂದು ಹೊಸ ಬಟ್ಟೆಯ ಖರೀದಿಯಲ್ಲಿ ಮಗ್ನರಾಗುತ್ತಾರೆ. ಆದರೆ ಥೋಮಸ್ ಮತ್ತು ಸಂಗಡಿಗರು ತಮ್ಮ ಹೃದಯವನ್ನು ಕ್ಷಮೆ, ಪ್ರೀತಿ ಇಲ್ಲದೆ ಹಬ್ಬವನ್ನು ಆಚರಿಸುತ್ತಾರೆ. ಖಂಡಿತವಾಗಿಯೂ ಪ್ರಿಯರೇ, ಯೇಸು ಕ್ರಿಸ್ತರು ಕ್ಷಮೆ, ಪ್ರೀತಿ, ದಯೆ ಇಲ್ಲದ ಹೃದಯದಲ್ಲಿ ಹುಟ್ಟುವುದಿಲ್ಲ ಎಂಬುದನ್ನು ಅರಿತು ನಮ್ಮನ್ನು ನಾವು ಆಗಮನ ಕಾಲದಲ್ಲಿ ಒಬ್ಬರಿಗೊಬ್ಬರು ಕ್ಷಮೆ, ಪ್ರೀತಿಯನ್ನು ಕೊಟ್ಟು ಈ ಆಗಮನ ಕಾಲದಲ್ಲಿ ಯೇಸು ಕ್ರಿಸ್ತರನ್ನು ನಮ್ಮ ಹೃದಯಗಳಲ್ಲಿ ಬರಮಾಡಿಕೊಳ್ಳೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.